ನಿಜವಾಗಿಯೂ ನಾನು ಆ ರಾತ್ರಿ ಕಂಡ ದೃಶ್ಯ ವಾಸ್ತವವೋ ಅಥವಾ ಭ್ರಮೆಯೋ? ಗೊತ್ತಿಲ್ಲ. ಆದರೆ ಆ ದೃಶ್ಯವನ್ನು ಈಗಲೂ ನೆನಪಿಸಿಕೊಂಡಾಗ ಮೈ ನವಿರೇಳುತ್ತದೆ. ಭ್ರಮೆಯಾಗಿರಲು ಸಾಧ್ಯವಿಲ್ಲ. ನಾನೊಬ್ಬನೇ ಆ ದೃಶ್ಯವನ್ನು ನೋಡಿದ್ದಲ್ಲವಲ್ಲ, ನನ್ನ ಜೊತೆ ನನ್ನ ಅಜ್ಜನೂ ಇದ್ದರು. ಬಾಲ್ಯದಲ್ಲಿ ಶಾಲೆಗೆ ರಜೆ ಇದ್ದಾಗ ನಾನು ಓಡುತ್ತಿದ್ದದ್ದು ನನ್ನ ಅಜ್ಜನ ಮನೆಗೆ. ಹೇಳೋಕೆ ಮರೆತೆ ನೋಡಿ. ಹಾಡಿಕಾಯಿ ಎಂಬುದು ನನ್ನ ಅಜ್ಜನ ಮನೆಯ ಊರಿನ ಹೆಸರು. ಕೇವಲ ಬೆರಳೆಣಿಕೆಯ ಮನೆಗಳಿದ್ದದ್ದು ಹಾಡಿಕಾಯಿಯಲ್ಲಿ. ಹಾಡಿಕಾಯಿಗೆ ಹೋಗುವುದಕ್ಕೆ 2 ಮಾರ್ಗಗಳಿವೆ. ಒಂದು ರಸ್ತೆ ಮಾರ್ಗ, ಮತ್ತೊಂದು ನಡೆದೇ ಹೋಗುವ ಒಳದಾರಿ. ಹಾಡಿಕಾಯಿಗೆ ಇದ್ದದ್ದು ಕೇವಲ 2 ಬಸ್ ಮಾತ್ರ. ಸಾಗರದಿಂದ ಹೊರಟು ಕಿರಾತೋಡಿ ಎಂಬಲ್ಲಿಗೆ ತಲುಪುವ ಸಾಗರದ ಗಜಾನನ ಮೋಟಾರ್ಸ್ ಕಂಪನಿಯ 2 ಬಸ್ಗಳು ಮಾತ್ರ ಹಾಡಿಕಾಯಿ ಮಾರ್ಗವಾಗಿ ಹೋಗುತ್ತಿತ್ತು. ನನ್ನ ಅಜ್ಜನ ಮನೆಯವರು ದಿನಸಿ ಸಾಮಾನುಗಳನ್ನು ಕೊಳ್ಳಲು ನಿಟ್ಟೂರಿಗೆ ಬರಬೇಕಿತ್ತು. ನನ್ನ ಊರು ನಿಟ್ಟೂರು. ಅಜ್ಜ ಬಸ್ ಅವಲಂಬಿಸದೆ ಹೆಚ್ಚು ನಡೆದೇ ಓಡಾಡುತ್ತಿದ್ದರು. ಅಜ್ಜನ ಮನೆಗೆ ನಡೆದು ಹೋಗಲು 9 ಕಿಲೋಮೀಟರ್. ಬೇಸಿಗೆಯಲ್ಲಿ ಶರಾವತಿ ಹಿನ್ನೀರು ಕಡಿಮೆಯಾದಾಗ ನಡೆದು ಹೋಗುವ ದೂರವೂ ಕೊಂಚ ಕಡಿಮೆಯಾಗುತ್ತಿತ್ತು. ನನಗಾಗ ಬಹುಶಃ 16 ವರ್ಷ ಇರಬಹುದು. ಆಗ ಕಡು ಬೇಸಿಗೆಯ ಸಮಯ. ಅಜ್ಜ ನಮ್ಮ ಮನೆಗೆ ಬಂದಿದ್ದರು. ನನ್ನಲ್ಲಿ ಹರ್ಷ, ಮನೆಗೆ ಹೋಗೋಣ ಬಾ ಎಂದರು. ನಾನು ತುದಿಗಾಲಿನಲ್ಲಿಯೇ ನಿಂತಿದ್ದೆ ಅವರ ಮನೆಗೆ ಹೋಗಲು. ರಾತ್ರಿ ಊಟ ಮಾಡಿ ಅಜ್ಜ ರಾಮಚಂದ್ರಯ್ಯನ ಜೊತೆ ಹಾಡಿಕಾಯಿಗೆ ಹೊರಟೆ ನಾನು. ನನಗೂ ರಾತ್ರಿ ಸಂಚಾರ ಇಷ್ಟವೇ. ಭಯವೆಂಬುದೇನು ನನಗೆ ಇರಲಿಲ್ಲ. ಅಜ್ಜನ ಮನೆಗೆ ನಡೆದು ಹೋಗುವ ದಾರಿ ನನಗೆ ಅಂಗೈ ರೇಖೆಯಷ್ಟೇ ಪರಿಚಿತ. ಸುಳಗೋಡು, ಬೀರಗೆರೆ, ಕೋಸ್ನಾಡಿ ಮುಂತಾದ 1-2 ಮನೆಗಳ ಊರುಗಳನ್ನು ದಾಟಿ ಮುಂದೆ ಕಾಲು ಹಾದಿ ಸಿಗುತ್ತದೆ. ಕಾಲು ಹಾದಿಯ ಇಕ್ಕೆಲಗಳಲ್ಲಿ ಅಡಿಕೆಯ ತೋಟವಿದೆ. ನಂತರ ಎತ್ತರವಾದ ಮರಗಳ ಕಾಡು. ಕಾಡನ್ನು ದಾಟಿದ ನಂತರ ವಿಶಾಲವಾದ ಶರಾವತಿ ಹಿನ್ನೀರಿನ ಪ್ರದೇಶ. ಶರಾವತಿ ನದಿ ದಾಟಿದರೆ ಆಚೆ ದಡದಲ್ಲಿ ಅಜ್ಜನ ಮನೆ. ಮೊದಲೇ ಹೇಳಿದಂತೆ ಬೇಸಿಗೆಯಲ್ಲಿ ಶರಾವತಿ ನೀರು ಹೆಚ್ಚು ಇರದ ಕಾರಣ ನಡೆದೇ ನದಿಯನ್ನು ದಾಟಬಹುದಿತ್ತು. ತಿಂಗಳ ಬೆಳಕು ಚೆಲ್ಲಿದ ನಿರ್ಜನವಾದ ವಿಶಾಲ ಬಯಲು. ಆ ವಿಶಾಲವಾದ ಬಯಲಿನ ಮಧ್ಯದಲ್ಲಿ ಶರಾವತಿ ನದಿ ಕಾಣುತ್ತಿತ್ತು. ದೂರದಲ್ಲಿ ಮೊಣಕಾಲಿನ ಮಟ್ಟಕ್ಕಿದ್ದ ಶರಾವತಿ ನದಿಯಲ್ಲಿ ಚಂದ್ರನ ಬಿಂಬ ಸ್ಪಷ್ಟವಾಗಿ ಕಾಣುತ್ತಿತ್ತು. ಬೇಸಿಗೆಯಲ್ಲಿ ನೀರು ಕಡಿಮೆಯಾಗುವ ಕಾರಣ ಕೆಸರಿನ ವಾಸನೆ ಸಹಜವಾಗಿ ಬರುತ್ತಿತ್ತು. ಮೌನವನ್ನು ಛೇದಿಸಿ ಅಲ್ಲಲ್ಲಿ ಕಾಡ ಹಕ್ಕಿಗಳು ಕೂಗುತ್ತಿದ್ದವು. ಇನ್ನೇನು ಶರಾವತಿ ನದಿಯನ್ನು ದಾಟಬೇಕು ಎನ್ನುವಷ್ಟರಲ್ಲಿ ದೂರದಲ್ಲಿ ಒಂದು ದೃಶ್ಯ ಕಂಡಿತು. ಯಾರೋ ಹೆಣ್ಣೊಬ್ಬಳು ಬೆಂಕಿಯ ಸುಡಿಯನ್ನು ಹಿಡಿದುಕೊಂಡು ನಡೆದು ಹೋಗುತ್ತಿದ್ದಳು. ಆ ನಿರ್ಜನವಾದ ಪ್ರದೇಶದಲ್ಲಿ ಆ ಈರುಳಿನಲ್ಲಿ ಹೆಣ್ಣೊಬ್ಬಳು ನಡೆದುಕೊಂಡು ಹೋಗುತ್ತಿರುವುದು ಅಜ್ಜನಿಗೆ ಮತ್ತು ನನಗೆ ಇಬ್ಬರಿಗೂ ಆಶ್ಚರ್ಯ ಮತ್ತು ಕುತೂಹಲಕ್ಕೆ ಕಾರಣವಾಯಿತು. ಅಜ್ಜ, ಯಾರದು ಎಂದು ಕರೆದರು. ಆದರೆ ಬಹಳಷ್ಟು ದೂರದಲ್ಲಿ ಆ ಹೆಣ್ಣು ನಡೆದುಕೊಂಡು ಹೋಗುತ್ತಿರುವುದರಿಂದ ಆ ಹೆಣ್ಣಿಗೆ ಅಜ್ಜನ ಧ್ವನಿ ಕೇಳಿರುವ ಸಾಧ್ಯತೆ ಇರಲಿಲ್ಲ. ಬಾ ನೋಡೋಣವೆಂದು ಅಜ್ಜ ನನ್ನನ್ನು ಕರೆದುಕೊಂಡು ಆ ಹೆಣ್ಣನ್ನು ಹಿಂಬಾಲಿಸತೊಡಗಿದರು. ಅದೆಷ್ಟು ನಡೆದೆವೋ ಗೊತ್ತಿಲ್ಲ. ಶರಾವತಿ ತೀರದಲ್ಲಿ ಯಾವುದೋ ಒಂದು ದೊಡ್ಡ ಮನೆಯ ಸಮೀಪ ತಲುಪಿದೆವು. ಆ ಹೆಣ್ಣು ಮನೆಯ ಒಳಗೆ ಹೋದದ್ದು ಕಾಣಿಸಿತು. ಆ ಮನೆ ಹಳೆಯ ಕಾಲದ ಬಹಳ ದೊಡ್ಡ ಮನೆಯಂತೆ ಕಾಣುತ್ತಿತ್ತು. ಆ ಮನೆಗೆ ಮತ್ತಷ್ಟು ಸನಿಹ ಹೋದಾಗ ಮನೆಯೊಳಗೆ ಯಾರೋ ಅಳುತ್ತಿರುವ ಧ್ವನಿ ಕೇಳಿಸುತ್ತಿತ್ತು. ಮೌನವನ್ನು ಛೇದಿಸಿ ಬರುತ್ತಿದ್ದ ಆ ಅಳುವಿನ ಧ್ವನಿ, ಆಕ್ರಂದನದ ಧ್ವನಿ, ಯಾವುದೋ ಭಯದ ಛಾಯೆಯನ್ನು ಹೊಮ್ಮಿಸುತ್ತಿತ್ತು. ಆ ಮನೆಗೆ ಮತ್ತಷ್ಟು ಸನಿಹ ಹೋದಾಗ ಆ ಮನೆಯ ಕಿಟಕಿಯೊಂದು ತೆರೆದಿತ್ತು. ಕಿಟಕಿಯ ಬಳಿ ನಿಂತಾಗ ಮನೆಯೊಳಗೆ ಕಂದಿಲ ಬೆಳಕಿನಲ್ಲಿ ಒಳಗಿನ ದೃಶ್ಯಗಳು ಕಾಣತೊಡಗಿದವು. ವಿಶಾಲವಾದ ಮಣ್ಣಿನ ಗೋಡೆಯ ಮನೆ, ದಪ್ಪವಾದ ತೊಲೆಗಳು, ಬಾವಂತಿ ಅಂಗಳ, ಚಂದದ ಕಂಬಗಳು. ಯಾರೋ ವೃದ್ಧ ದಂಪತಿ ಮತ್ತು ನಡೆದು ಬಂದಾಕೆ ಅವರ ಮಗಳಿರಬಹುದು. ಮೂವರು ಕುಳಿತು ಅಳುತ್ತಿದ್ದರು. ಅವರ ಭಾಷೆ ಹವ್ಯಕ ಭಾಷೆಯಾಗಿತ್ತು. ಅಯ್ಯೋ ಸುಕನ್ಯಾ, ನಮ್ಮ ಮನೆ ತೋಟ ಎಲ್ಲ ಮುಳುಗಿ ಹೋಗ್ತು. ಎಷ್ಟು ಶತಮಾನ ಕಂಡ ಮನೆ ಇನ್ನೂ ಇರದಿಲ್ಲ ಎಂಬ ಆಕ್ರಂದನ ಆ ವೃದ್ಧ ದಂಪತಿಯ ಬಾಯಿಯಿಂದ ಕೇಳುತ್ತಿತ್ತು. ಬಹುಶಃ ಅವರ ಮಗಳ ಹೆಸರು ಸುಕನ್ಯಾ ಇರಬಹುದು. ಸುಮಾರು 30 ವರ್ಷ ವಯಸ್ಸಿನ ಹುಡುಗಿ ಇರಬಹುದು ಸುಕನ್ಯಾ. ಅವಳು ಮೌನವಾಗಿ ಬಿಕ್ಕುತ್ತಿದ್ದಳು. ಅಜ್ಜ, ಬಾ ಹೋಗೋಣವೆಂದು ನನ್ನ ಕೈ ಹಿಡಿದು ಬಂದ ದಾರಿಯಲ್ಲಿಯೇ ಕರೆದುಕೊಂಡು ಹೋಗತೊಡಗಿದರು. ಅಜ್ಜ ಮೌನವಾಗಿ ಬಿರುಸಿನಿಂದ ಹೆಜ್ಜೆ ಇಡುತ್ತಿದ್ದರು. ಅದ್ಯಾವುದೋ ಗಂಭೀರತೆ ಅಜ್ಜನ ಮುಖದಲ್ಲಿ, ನಡುಗೆಯಲ್ಲಿ ಇತ್ತು.
ನನ್ನ ಅಜ್ಜನಿಗೆ ಸುತ್ತಮುತ್ತಲಿನ ಪ್ರತಿ ಗ್ರಾಮವೂ ಪರಿಚಿತ. ಪ್ರತಿ ಗ್ರಾಮದ ಮನೆಗಳು, ಮನೆಯ ಸದಸ್ಯರು ಪರಿಚಿತರಿದ್ದಾರೆ. ಹಾಗಿರುವಾಗ ನಾವು ಈಗ ಕಂಡ ಮನೆಯೂ ಅವರಿಗೆ ಪರಿಚಯವಿರಲೇಬೇಕೆಂಬ ನಿರ್ಣಯದೊಂದಿಗೆ ನಾನೇ ಮೌನ ಮುರಿದು, ಯಾರ ಮನೆ ಅದು ಅಜ್ಜ, ಯಾಕೆ ಹಾಗೆ ಅಳ್ತಿದ್ದಾರೆ ಅಂತ ಕೇಳಿದೆ. ನಮ್ಮ ಮನೆ ಹತ್ತಿರ ಹೋದ್ಮೇಲೆ ಹೇಳ್ತೇನೆ, ಈಗ ಸುಮ್ಮನೆ ಬಾ ಎಂದರು ಅಜ್ಜ. ಅದೆಷ್ಟು ದೂರ ನಡೆದಿದ್ದೇವೆಂದರೆ ನಾವು ಮರಳಿ ಅಜ್ಜನ ಮನೆ ತಲುಪುವಷ್ಟರಲ್ಲಿ ಬೆಳಗಿನ ಜಾವ 5 ಗಂಟೆಯಾಗಿತ್ತು. ದೂರದಲ್ಲಿ ತಿಮ್ಮನ ಮನೆಯ ಕೋಳಿ ಕೂಗಿ ಬೆಳಗಾಗುತ್ತಿರುವುದನ್ನು ಸೂಚಿಸುತ್ತಿತ್ತು. ಅಜ್ಜನ ಮನೆಗೆ ತಲುಪಿದ ನಂತರ ಅಜ್ಜಿ ಮಾಡಿಕೊಟ್ಟ ಬಿಸಿ ಬಿಸಿ ಕಾಫಿ ಹೀರುತ್ತಾ ಅಜ್ಜ ಹೇಳತೊಡಗಿದರು. ಅಲ್ಲಿ ಯಾವ ಮನೆಯೂ ಇರಲಿಲ್ಲ. ಅಲ್ಲಿ ಇದ್ದವರು ಯಾರು ಮನುಷ್ಯರೇ ಅಲ್ಲ. ಅದು ಯಾವುದೋ ಶರಾವತಿಯಲ್ಲಿ ಮುಳುಗಡೆಯಾದ ಮನೆ. ಅಲ್ಲಿದ್ದದ್ದು ಬರೀ ಅತೃಪ್ತ ಆತ್ಮಗಳು. ಅಜ್ಜ ಹೇಳಿದ್ದನ್ನು ಕೇಳುತ್ತಾ ಮುಂಜಾನೆಯ ಮಲೆನಾಡಿನ ತಣ್ಣನೆಯ ಹವಾಮಾನದಲ್ಲಿಯೂ ಬೆವರಿ ಹೋದೆ. ಮತ್ತೇನು ಮಾತನಾಡಲಾರದಷ್ಟು ಮೌನ ನನ್ನನ್ನು ಮುಸುಕಿತ್ತು. ಅಜ್ಜಿ ಮಾಡಿಕೊಟ್ಟ ಬಿಸಿ ದೋಸೆಯನ್ನು ತಿಂದು ಕಾಫಿ ಕುಡಿದು ಮಲಗಿದೆ. ರಾತ್ರಿ ಎಲ್ಲ ನಡೆದು ಕಾಲು ತೊಡೆ ಎಲ್ಲವೂ ನೋಯುತ್ತಿತ್ತು. ಮಲಗಿ ಕೆಲ ಕಾಲ ನಿದ್ದೆ ಬರಲಿಲ್ಲ. ಕಣ್ಣಿಗೆ ಕಾಣುತ್ತಿದ್ದುದು ಬರೀ ಸುಕನ್ಯಾಳ ಮನೆ ಮತ್ತು ಅಲ್ಲಿಯ ಆಕ್ರಂದನ. ಮುಳುಗಡೆಯಾದದ್ದು ಕೇವಲ ಒಂದು ಭೂಭಾಗವಲ್ಲ, ಒಂದು ಭವ್ಯವಾದ ಸಂಸ್ಕೃತಿ. ಅಗಾಧವಾದ ಭಾವನೆಗಳ ಮನಸ್ಸುಗಳು ಅಲ್ಲಿಯೇ ತಣ್ಣಗೆ ಮುಳುಗಿ ಹೋಗಿದ್ದು ಲೋಕಕ್ಕೆ ಕಾಣಲೇ ಇಲ್ಲ. ಅಲ್ಲಿಯೇ ಉಳಿದದ್ದು ಬಿಟ್ಟು ಬರಲಾಗದ ಆತ್ಮಬಂಧನವುಳ್ಳ ಆತ್ಮಗಳು. ಆಣೆಕಟ್ಟೆಯಾಗಿ 100 ಮನೆಗಳು ಮುಳುಗಿದ ನಂತರವೂ ಊರು ಬಿಟ್ಟರು ಮನಸ್ಸು ಅಲ್ಲಿಯೇ ಉಳಿದು ಅಳಿದ ನಂತರ ಅದೆಷ್ಟೋ ಆತ್ಮಗಳು ಅಲ್ಲಿ ಬಂದು ಸೇರಿದ್ದವು. ಸುಕನ್ಯಾಳ ಕುಟುಂಬದಂತೆ ಅದೆಷ್ಟೋ ಕುಟುಂಬದ ಕಣ್ಣೀರಿನ ನದಿಯ ಮೇಲೆ ಅದಾವುದೋ ದೂರ ತೀರಕ್ಕೆ ಬೆಳಕಿನ ನಗೆಯ ಹಾಯಿ ದೋಣಿ ಹಾದು ಹೋಗುತ್ತದೆ. ಪ್ರಪಂಚಕ್ಕೆ ಬೆಳಕನ್ನು ನೀಡಿ ಸುಕನ್ಯಾಳಂತೆ ಅದೆಷ್ಟೋ ಜನರು ಮುಗಿಯದ ಇರುಳಿನಲ್ಲಿ ಹೀಗೆ ಕಣ್ಣೀರಿಟ್ಟರು. ಮುಚ್ಚಿದ ಕಣ್ಣಿನ ಅರೆಮಂಪರಿನಂಥ ನಿದ್ದೆಯಲ್ಲಿಯೋ ಮುಗ್ಧ ಮುಖದ ಮುಗ್ಧ ಚೆಲುವೆ ಸುಕನ್ಯಾ ಮತ್ತವಳ ತಂದೆ ತಾಯಿಯ ಆಕ್ರಂದನ ಕಾಣುತ್ತಿತ್ತು. ಕಥೆಯನ್ನು ಆಲಿಸಿದ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಕಥೆಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನೀವಿನ್ನೂ ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಧನ್ಯವಾದಗಳು.